ನಾನು ಜೀವನದಲ್ಲಿ ಸ್ಟ್ರೆಸ್, ಪ್ರೆಷರ್, ಡಿಸ್ಟ್ರಾಕ್ಷನ್ ಆ್ಯಂಡ್ ಎಕ್ಸ್ಪೆಕ್ಟೇಷನ್ಸ್ಗಳಿಂದ ಸ್ವಲ್ಪ ದಿನ ದೂರ ಇರೋಣ ಅಂತ ಹೇಳಿ ನಾನು ಈ ವ್ರತನ ಮಾಡೋಣ ಅಂತ ಅನ್ಕೊಂಡೆ. ಎಸ್, ಯೋರ್ ಥಾಟ್ಸ್ ಆರ್ ರೈಟ್. ನಾನು ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನದಲ್ಲಿ ಕಾಯಿ ಕಟ್ತಾ ಇದ್ದೀನಿ. ತುಂಬಾ ಜನ ಕಾಯಿ ಕಟ್ಟಿ ವ್ರತನ ಮಾಡಿ ಅವರ ಬೇಡಿಕೆ ಈಡೇರಿದೆ ಅನ್ನೋದನ್ನ ನಾನು ಕೇಳ್ಪಟ್ಟಿದ್ದೀನಿ. ಆ ಬೇಡಿಕೆಗಳು ಜೆನ್ಯೂನ್ ಆಗಿದ್ದು ಮೀನಿಂಗ್ಫುಲ್ ಆಗಿದ್ರೆ ಅದು ಈಡೇರೇ ಇರುತ್ತೆ. ಸುಮ್ಮನೆ ಸೆನ್ಸ್ಲೆಸ್ ಆಗಿ ಆ ಹುಡುಗ ಸಿಗ್ಲಿ ಅಥವಾ ಈ ಹುಡುಗ ಸಿಗ್ಲಿ ಅಂತ ಬೇಡ್ಕೊಳ್ಳೋದಕ್ಕಿಂತ ಜೀವನಕ್ಕೆ ಒಂದೊಳ್ಳೆ ದಾರಿ ತೋರ್ಸಪ್ಪ ಅಂತ ಬೇಡ್ಕೊಳ್ಳೋದ್ರಲ್ಲಿ ಬೆಸ್ಟ್ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಬೆಟರ್ ರಿಸಲ್ಟ್ಸ್ ಆದ್ರೂ ಬಂದೇ ಬರುತ್ತೆ. ಕಾಯಿ ಕಟ್ಬೇಕಾದ್ರೆ ಪ್ರೊಸೀಜರ್ ಏನು, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವು ಕಾಯಿ ತಗೊಂಡು ಕೌಂಟರ್ ಹೋಗಿ 150 rupees ಪೇಮೆಂಟ್ ಮಾಡಬೇಕಾಗುತ್ತೆ. ಪೇಮೆಂಟ್ ಆದ ತಕ್ಷಣ ಯಂತ್ರ ಮತ್ತೆ ಒಂದು ಕಾರ್ಡ್ ಕೊಡ್ತಾರೆ. 16 days ಒಳಗಡೆ 4 times ನಾವು ದೇವಸ್ಥಾನ ವಿಸಿಟ್ ಮಾಡಿ ಪ್ರತಿ ಸಲ 16 times ದೇವ್ರ ಪ್ರದಕ್ಷಿಣೆ ಮಾಡಬೇಕಾಗುತ್ತೆ. ಪ್ರತಿದಿನ 108 ಸತಿ ಮಂತ್ರ ಹೇಳಿ ಪೂಜೆ ಮಾಡಬೇಕಾಗುತ್ತೆ. ದೇಹನ ಮಡಿಯಾಗಿ ಇಟ್ಕೋಬೇಕಾಗಿರೋದ್ರಿಂದ ನೋ ಆಲ್ಕೋಹಾಲ್, ನೋ ನಾನ್ ವೆಜ್. 16th ಡೇ ಏನ್ ಮಾಡಬೇಕು ಅನ್ನೋದನ್ನ ಪಾರ್ಟ್ 2 ಅಲ್ಲಿ ನೋಡಿ.